ನಮ್ಮ ನಡೆ ಪ್ರಸಾದದ ಕಡೆ ಬರೆಲ್ಲರೂ ಪ್ರಸಾದ ತಗೊಂಬಂತ ಯಾವ ಹುಡುಗಿ ಕರ್ಕೊಂಡು ಹೋಗಂತ ಹೋಗಿ ಸರ್ ನಮಗೆ ನೋಡ್ಲತ್ತ ಸಕ್ಕರೆ ಡಬ್ಬಿ ಉಪ್ಪಿನ ಡಬ್ಬಿ ಎರಡು ತಗೊಂಡ್ ಬಾ. ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ. ಸೊ ಇವತ್ತು ಎಲ್ಲಿ ಬಂದೀವಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿ ಬಂದೀವಪ್ಪ ಅಂದ್ರೆ ನಮ್ಮ ಗುಲ್ಬರ್ಗದಾಗೆ ರಾಮ ಮಂದಿರ ಅದ. ಸೊ ನೋಡ್ಲತ್ತಿರ್ಬೋದು ನೀವು. ಸೊ ರಾಮ ಮಂದಿರ ಬಗ್ಗೆ ಹೇಳಿದ್ರಾಯ್ತು ಅಂತ ಹೇಳಿ ರಾಮ ಮಂದಿರ ಕರ್ಕೊಂಡು ಹೊಂಟೀನಿ. ಬರ್ರಿ ಎಲ್ಲರೂ ಹೋಗಮಂತ. ಎಂಟ್ರೆನ್ಸೇ ರಂಗೋಲಿ ನೋಡ್ರಿ ಏನು ಮಸ್ತ್ ಹಾಕ್ಯಾರ. ಏನೋ ಬರ್ದಾರ ರಂಗೋಲಿದಾಗ, ನೋಡಮ್ ಏನು ಬರ್ದಾರ. ಶ್ರೀ ಗುರು ವಿಜಯದಾಸರಿಗೆ ಹರಿಸ್ಮರಣೆ. ಸೊ ಈ ಟೆಂಪಲ್ ಹಿಸ್ಟ್ರಿ ಎಷ್ಟು ವರ್ಷದ ಹಳೆ ಟೆಂಪಲಪ್ಪ ಅಂದರೆ 31 ಇಯರ್ಸ್ ಹಳೇದ್ರಿ ಇದು. ಆ್ಯಂಡ್ ಅದು ನಮ್ಮ ಕಲಬುರ್ಗಿದಾಗೆ ಅದ. ಸೊ ಇದು ಉದ್ಘಾಟನೆ ಆಗಿದ್ದು ಡೇಟ್ ಯಾವುದಪ್ಪ ಅಂತಂದ್ರೆ ಜ್ಯೇಷ್ಠ ತೃತೀಯ ಜೂನ್ 1994 ರೀ. ಜೂನ್ದಾಗ 1994 ಇದು ಸ್ಥಾಪನೆ ಆಗಿದ್ದು ದೇವಸ್ಥಾನ. ಈ ಗುಡಿ ಕಟ್ಟಿಸ್ಬೇಕು ಅಂತ ಪ್ರೇರಣೆ ಅಂದರೆ ವಿಶ್ ಇದ್ದಿದ್ದು ಪಾದು ರಾಮಕೃಷ್ಣ ತಂತಿ ಅವರಿಗೆ. ಅವ್ರು ತೀರ್ಕೊಂಡ್ಮೇಲೆ ಅವ್ರ ವೈಫ್ ಶ್ರೀಮತಿ ಸರಸ್ವತಿ ತಂತಿ ಅವರು ರಾಮ ಲಕ್ಷ್ಮಣ ಮೂರ್ತಿಗಳನ್ನು ಸ್ಥಾಪನೆ ಮಾಡಿಸಿ ಈ ಗುಡಿ ಕಟ್ಸಿದ್ರಿ. ಸೊ ನೋಡ್ಲತ್ತೀರಿ ನೀವು, ರಾಮ ಲಕ್ಷ್ಮಣ ಸೀತಾ ಈ ಥರ ಮೂರ್ತಿಗಳು ಸ್ಥಾಪನೆ ಮಾಡಿ ಗುಡಿ ಕಟ್ಸಿದ್ದು. 31 ಇಯರ್ಸ್ ಹಳೆ ಗುಡಿ ಇದೆ. ಅಲ್ಲಿ ಟೆರೆಸ್ ಮೇಲೆ ಒಂದಷ್ಟು ಕೆತ್ತನೆಗಳವರಿ. ವಿಷ್ಣುವಿನ ದಶಾವತಾರದ ಸ್ಟ್ಯಾಚ್ಯೂಸ್ ಅವ, ಹೇಳ್ತೀನಂತ ಬರ್ರಿ. ಫಸ್ಟ್ ಒಂದು ಬಂದು ಮತ್ಸ್ಯ, ಸೆಕೆಂಡ್ ಒಂದು ಕರ್ಮಾವತಾರ, ಮೂರನೇದು ವರಾಹ, ನೆಕ್ಸ್ಟ್ ನಾಲ್ಕನೇ ಅವತಾರ ನರಸಿಂಹ. ಅದಾದ ನಂತರ ವಾಮನ ಅವತಾರ ರೀ. ಸೊ ನೆಕ್ಸ್ಟ್ ಇಲ್ಲಿ ಬಾಜು ಅದ ನೋಡ್ರಿ ವಾಮನ ಅವತಾರ. ಅದಾದಮೇಲೆ ಪರಶುರಾಮ ಆದ ನಂತರ ರಾಮ ಆದಮೇಲೆ ಕೃಷ್ಣ ಆದಮೇಲೆ ಬುದ್ಧ ಆದಮೇಲೆ ಕಲ್ಕಿ. ಸೊ ಇದು 10ನೇ ಅವತಾರ ಕಲ್ಕಿ, ಕಲಿಯುಗದ ಅಂತ್ಯದಲ್ಲಿ ಅವತರಿಸುವ ಕಲ್ಕಿ ಅವತಾರ. ನೆಕ್ಸ್ಟ್ ಸ್ಟ್ಯಾಚ್ಯೂಸ್ ಹಿಸ್ಟ್ರಿ ಎಷ್ಟು ಚಂದ ಅವ ರೀ. ಫಸ್ಟ್ ಒಂದು ಬಂದು ಋಷಿ ಶಾಪಕ್ಕೆ ಒಳಗಾದ ಅಹಲ್ಯಳನ್ನು ರಾಮನು ತನ್ನ ಚರಣ ಸ್ಪರ್ಶದಿಂದ ಪಾಪ ಮುಕ್ತ ಮಾಡುತ್ತಿರುವ ದೃಶ್ಯ. ಸೊ ಸೆಕೆಂಡ್ ಒಂದು ರಾಮನು ಸ್ವಯಂವರದಲ್ಲಿ ಬಿಲ್ಲು ಮುರಿಯುತ್ತಿರುವುದು. ಥರ್ಡ್ ಒಂದು ರಾಮನು ಸೀತೆಯನ್ನು ಮದುವೆ ಆಗುತ್ತಿರುವ ದೃಶ್ಯ. ಆ್ಯಂಡ್ ಫೋರ್ತ್ ಒಂದು ರಾಮನು ಸ್ವಯಂವರದಲ್ಲಿ ಶಿವನ ಬಿಲ್ಲು ಮುರಿದ ಕಾರಣ ಪರಶುರಾಮ ಕೋಪ ಮಾಡಿಕೊಂಡಿರುವ ದೃಶ್ಯ. ಆ್ಯಂಡ್ ಫಿಫ್ತ್ ಒಂದು ಬಂದು ರಾಮ ಕಾಡಿಗೆ ಹೋದಾಗ ರಾಜ್ಯಭಾರ ಮಾಡಲು ಭರತ ರಾಮನ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ರಾಜ್ಯಕ್ಕೆ ಹಿಂತಿರುಗುತ್ತಿರುವ ದೃಶ್ಯ. ಆ್ಯಂಡ್ ಸಿಕ್ಸ್ತ್ ಒಂದು ಬಂದು ರಾಮ ಸೀತೆ ಲಕ್ಷ್ಮಣರು ವನವಾಸದಲ್ಲಿದ್ದ ದೃಶ್ಯ. ಆ್ಯಂಡ್ ಸೆವೆಂತ್ ಒಂದು 100 ವರ್ಷ ಕಾದ ಶಬರಿ ಬಳಿ ರಾಮ ತಿನ್ನುತ್ತಿರುವ ದೃಶ್ಯ. ಸೊ ಲಾಸ್ಟ್ ಬಂದು ಹನುಮ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯ. ಈ ಫೋಟೋದಲ್ಲಿರೋರೇ ನೋಡ್ರಿ ಗುಡಿ ಕಟ್ಸಿದ್ದು ಶ್ರೀ ಪಾದು ರಾಮಕೃಷ್ಣ ತಂತಿಯವರು ಮತ್ತು ಸರಸ್ವತಿ ರಾಮಕೃಷ್ಣ ತಂತಿಯವರು. ಇವರು ಮಹಾಗುರುಗಳು. ಸೊ ಇವಾಗ ನೆಕ್ಸ್ಟ್ ಯಾರಪ್ಪ ಅಂದರೆ ಇಲ್ಲಿ ಫೋಟೋ ತೋರಿಸ್ಲತ್ತೀನಲ್ಲ, ಇವರು ಪ್ರೆಸೆಂಟ್ ಹರಾರಿ ಆಲ್ರೆಡಿ. ಸೊ ಅವ್ರ ಶಿಷ್ಯ ಇವರು. ಈ ಥರ ಫೋಟೋಸಲ್ಲಿ ಹಾಕ್ಯಾರ. ಯಾರ್ದು ತಗೊಳ್ಳಿ. ಸೊ ಈ ಪಿಕ್ಚರಲ್ಲಿ ತಂದೆ ದಶರಥ ಮಹಾರಾಜರು ರಾಮನ ಪಟ್ಟಾಭಿಷೇಕದ ಬಗ್ಗೆ ಮಾತಾಡುತ್ತಿರುವುದು. ಇದು ದಶರಥ ಮಹಾರಾಜರು ಚರ್ಚೆ ಮಾಡುತ್ತಿರುವ ಪೂರ್ತಿ ದೃಶ್ಯ. ಋಷಿ ಮುನಿಗಳ ಯಜ್ಞ ಸಮಯಕ್ಕೆ ರಾಕ್ಷಸರಿಂದ ಅವರನ್ನು ಪಾರು ಮಾಡುತ್ತಿರುವ ರಾಮ ಲಕ್ಷ್ಮಣರ ದೃಶ್ಯ ಇದು. ಇದು ನಮ್ಮದು ಕಲಬುರ್ಗಿದಾಗಿರೋ ರಾಮ ಮಂದಿರ ಡೀಟೇಲ್ಸ್ ಎಲ್ಲ ಹಿಸ್ಟ್ರಿ. ಸೊ ಅಲ್ಲಿ ಇರೋ ಪೂಜಾರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಹೇಳೀನಿ. ಆ್ಯಂಡ್ ಟೆಂಪಲ್ ಓಪನ್ ಆಗೋ ಟೈಮಿಂಗ್ಸಪ್ಪ ಅಂದ್ರೆ ಮಾರ್ನಿಂಗ್ 6 to 12,
ಮತ್ತು ಈವ್ನಿಂಗ್ 4 o'clock ಆದಮೇಲೆ ಅಪ್ ಟು 10 ಇರ್ತದಂತೆ. ಯಾರು ಇನ್ನೂ ಹೋಗಿಲ್ಲ ಹೋಗಿ ದರ್ಶನ ಪಡ್ಕೊರಿ, ಭಾಳ ಚಂದ ಅದ. ಒನ್ ಟೈಮ್ ವಿಸಿಟ್ ಮಾಡಿ. ಇಲ್ಲೇ ಗೋಶಾಲೆನೂ ಅದ ರೀ. ಎಲ್ಲ ಹೊರಗೆ ಹೋಗ್ಯಾವ ಆಕಳುಗಳು. ಇದೊಂದು ಕರಾಗ ಬಿಟ್ಟು ಹೋಗ್ಯಾರ ಪಾಪ. ಬಾ ಏ ಪಾಪ ಅಂಜಿಸ್ಬೇಡ. ಬಾ ಇಲ್ಲಿಗೆ ಹೊಂಟೀವಿ. ಸಾಯಿ ಮಂದಿರ ಹೊಂಟೀವ್ರಿ. ಶಾಣ್ ಬಸಪ್ಪ ಟೆಂಪಲ್ ನೋಡಮ್ಮ, ಆಮೇಲೆ ಟೈಮ್ ಇದ್ರೆ ಹೋಗ್ತೀವಿ. ಇಲ್ಲೇ ಸನಿನೇ ಆದ ಸಾಯಿ ಮಂದಿರ. ಸೊ ಅಲ್ಲಿನೂ ಹೋಗಿ ದರ್ಶನ ಮಾಡ್ಕೊಂಡು ನಿಮಗೂ ತೋರಿಸ್ತೀನಿ ಅಂತ ಬನ್ನಿ. ಪೂಜೆ ನಡೆದಿದೆ. ऐसा ही है क्या परिजान तुझे गुरुराया नृत्य करी नयनाया पूर्णानंद तुझे काया प्रावित्य गुण धर्म प्रापक गुरुदिवारा अनुत्या त्रिभुवन बाबाई एवा ಎಷ್ಟು ಅಲ್ಲಿ ಕಟ್ಸ್ಕೋಬೇಕು. ಸೊ ಇದು ಬಂದು ನಮ್ಮ ಕಲಬುರ್ಗಿದಾಗೆ ಸಾಯಿ ಮಂದಿರ ರೀ. ಇದೂ ಅಷ್ಟೇ ಹಳೆ ಟೆಂಪಲ್. ಇದೂ ಕೂಡ ಅಂದ್ರೆ 25 ಇಯರ್ಸ್ ಹಳೇದಂತ. ಮೊನ್ನೆ ಫೆಬ್ರವರಿ 17ಗೆ 26 ಸ್ಟಾರ್ಟ್ ಆಗ್ಯದಂತ. ಎವ್ರಿ ಇಯರ್ ಫೆಬ್ರವರಿ 17 ಜಾತ್ರೆ ನಡೀತದಂತ, ಪಲ್ಲಕ್ಕಿ ಉತ್ಸವ ಇರ್ತದೆ. ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಇನ್ನೂ ಹಾಗೆ ಅವ, ನೋಡ್ಲತ್ತಿರ್ಬೋದು ನೀವು. 26th ಇಯರ್ ಆಯ್ತು ರೀ ಇದೂ ಕೂಡ. ಇಲ್ಲೇ ಸಾಯಿ ಮಂದಿರದಾಗೆ ದತ್ತಾತ್ರೇಯ ಮೂರ್ತಿ ಇದೆ ರೀ. ಇನ್ನೊಂದು ಮರ ಆದ್ರಿ, ಆ ಮರದಾಗ ಗಣಪತಿ ಮೂರ್ತಿ ಅದ, ಅದು ತೋರಿಸ್ತೀನಿ ಅಂತ ಬರ್ರಿ. ಫಸ್ಟ್ ಇಲ್ಲಿ ಹನುಮಾನ್ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇದೆ ನೋಡ್ರಿ, ಮರದಾಗೆ ಗಣಪತಿ ಈ ಥರ ತಾನೇ ಬೆಳೆದಿರೋದಂತೇಳಿ ಸೊ ಪೂಜೆ ಮಾಡ್ತಾರೆ. ಇಲ್ಲಿ ಹಿರಡೇಶ್ವರ, ಇಲ್ಲಿಂದೊಂದು ಸಾಯಿಬಾಬಾನ ಫೋಟೋ. ನೆಕ್ಸ್ಟ್ ಇಲ್ಲಿ ನವಗ್ರಹ ಅದಾವ. ಇಲ್ಲಿಂದೊಂದು ಸಾಯಿಬಾಬಾ ಮೂರ್ತಿ ಕಾಣಿಸ್ಲತ್ತದಲ್ಲ, ಸೊ ಅದು ತೋರಿಸ್ತೀನಿ ಅಂತ ಬನ್ನಿ.
ಥರ ಇಲ್ಲೇ ಕೂಡ್ಲಿಕ್ಕೆ ಪ್ಲೇಸ್ ಮಾಡ್ಯಾರ. ಇಲ್ಲೊಂದು ಗುಡಿ ಅದ, ಗಣಪತಿ ಗುಡಿ ಅದ. ಸಾಯಿ ಮಂದಿರ ಒಳಗೆ 4-5 ದೇವ್ರ ಗುಡಿ ಅವ, ಚಲೋ. ಇದು ಸಾಯಿಬಾಬಾ ಅಡಿಗೆ ಮಾಡೋದು, ಅನ್ನ ಕೈಲಿಂದ ಕಲ್ಸೋದು. ನಮಸ್ಕಾರ ಮಾಡ್ಕೋರಿ ಎಲ್ಲರೂ. ಈ ಥರ ಕಾಣಿಸ್ತದ ನೋಡ್ರಿ ಸಾಯಿ ಮಂದಿರ್. ಸೆಕೆಂಡ್ ಟೈಮ್ ನಾ ಬರೋದಿದು. ನೀ ಎಷ್ಟು ಸಲ ಬರ್ತಿಲ್ಲೇ ಇರ್ತಲ್ಲ ಗುಲ್ಬರ್ಗ? ಯಾವ ಹುಡುಗಿ ಕರ್ಕೊಂಡು ಹೋಗಂತ ಹೆಂಗ್ ಜೋಕ್ ಮಾಡ್ತಾನೆ ನೋಡ್ರಿ ಇವ್ನು. ಮಾರಿ ಹುಡುಗಿ ಯಾರಿಗಾನ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳ್ರಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಇರ್ತದೆ, ಕಾಲ್ ಮಾಡ್ರಿ, ಕರ್ಕೊಂಡ್ಬರ್ತೀನಿ. ಸಾರಿ ಗೈಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಲ್ಲ. ಯಾರಿಗೆ ಬೇಕೋ ಕಮೆಂಟ್ ಹಾಕ್ರಿ, ಅವನೇ ರಿಪ್ಲೈ ಕೊಟ್ಕೋತಾನೆ. ನಮ್ಮ ನಡೆ ಪ್ರಸಾದದ ಕಡೆ ಬರ್ರಿ, ಎಲ್ಲರೂ ಪ್ರಸಾದ ತಗೊಂಬಂತ. ಇವಾಗ ಮೊದಲು ಹೊಂಟನ್ ನೋಡ್ರಿ ಪ್ರಸಾದ ಅಂದ್ರೆ. ಪ್ರಸಾದಾಲಯ ಫ್ರೀ ಬಸ್ ಅದಂಗೆ ಫ್ರೀ ಊಟ ಸಿಕ್ಕತ್ತ ನಮಗೆ. ಪ್ರಸಾದ್ ಮೇಡಮ್ ಬರ್ರಿ ಎಲ್ಲರೂ. ಸಾಯಿ ಮಂದಿರ ದರ್ಶನ ಎಲ್ಲ ಮಾಡ್ಕೊಂಡು ಮನೆ ಕಡೆ ಹೊಂಟೀವಿ. ರಾಮ ಮಂದಿರ್ ಸರ್ಕಲ್ ರೀ ಇದು ಸ್ಟಾಪ್. ಅಲ್ಲೇ ರಾಮ ಮಂದಿರ್. ಬಿಸ್ಲಾಗ ಓಡಾಡಿ ಫುಲ್ ಟ್ಯಾನ್ ಆಗಿವಿ. ಗಿಡಗಳು ನೋಡ್ರಿ ಎಷ್ಟು ಚಂದ ಹಚ್ಚಾಳ ಅಕ್ಕ ಮನೆ ಬಲ್ಲಿ. ನಮ್ಮ ಅತ್ತಿನೂ ಹಿಂಗೆ ಬರೀ ಪ್ಲ್ಯಾಂಟ್ಸ್ ಹಚ್ತಾರ, ಫುಲ್ ಗ್ರೀನರಿ ವ್ಯೂ ಎಲ್ಲ. ಇವ್ರನ್ನೂ ಹಾಗೆ ಗಿಡ ಗಿಡ ಗಿಡ. ಊಟ ಮಾಡ್ಬೇಕೀಗ. ಊಟ ಮಾಡಮ್ ಬರ್ರಿ ಎಲ್ಲರೂ. ಚಪಾತಿ, ಜಾಮ್, ಏನು ಮಾಡಿ ಚತಕ, ಟೊಮೆಟೊ ಪಲ್ಯ, ಮೊಸರು, ಕಾಣತ್ತದ ಹೇಳತ್ತೀನಿ ಅಂದ್ರೆ. ಚಪಾತಿ ಜಾಮ್ ಬೇಕಾ ಚೇತನ್? ನೋ ಥ್ಯಾಂಕ್ಸ್ ಸರ್. ಊಟ ಮೇಡಮ್. ಈ ಟೈಮಿಗೆ ಎಲ್ಲರದ್ದು ಊಟ ಆಗಿ ಮುಕ್ಕೊಂಡಿರ್ತಾರೆ. ಇಲ್ಲ, ಇನ್ನು ಈಗ 2 ಗಂಟೆ ಆಗ್ಯಾವ. ಎಲ್ಲರದು ಊಟ ಮಾಡೋ ಟೈಮ್. ಸಿಂಗಲ್ ಶೇರ್, ಬಾಸ್ ಆಫ್ ದಿ ಬಾಸ್, ಬಿಗ್ ಬಾಸ್. ಸಕ್ಕರೆ ಡಬ್ಬಿ, ಉಪ್ಪಿನ ಡಬ್ಬಿ 2 ತಗೊಂಡ್ ಬಾ. ಸೊ ಎಸ್ ಗೈಸ್, ರಾಮ ಮಂದಿರ ಮತ್ತು ಸಾಯಿ ಮಂದಿರ ವಿಡಿಯೋ ಮಾಡೀನಿ. ನನಗೆ ಗೊತ್ತಿದ್ದಷ್ಟು ಡೀಟೇಲ್ಸ್ ಹೇಳೀನಿ. ನಿಮಗೇನಾದರೂ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಹಾಕ್ರಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.